ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ, ಕೆಎಸ್ಸಿಎ ಮತ್ತು ಡಿಎನ್ಎಗೆ ಹೈಕೋರ್ಟ್ ಈಗ ನೋಟಿಸ್ ಅನ್ನು ಜಾರಿಗೊಳಿಸಿದೆ. ಮೂರು ಸಂಸ್ಥೆಗಳಿಗೆ ಹೈಕೋರ್ಟ್ ನೋಟಿಸ್ ನೀಡಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿಯ ಸೆಲೆಬ್ರೇಷನ್ ಮಾಡುವಂತಹ ಒಂದು ಸಂದರ್ಭದಲ್ಲಿ, ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆಯ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಆಗಿದ್ದಂತಹ ಕಾಲ್ತುಳಿತ ಪ್ರಕರಣ, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೂರು ಸಂಸ್ಥೆಗಳಿಗೆ, ಅದು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್, ಜೊತೆಗೆ ಅದರ ಡಿಎನ್ಎ ಅನ್ನುವಂಥ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ, ಜೊತೆಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್, ಸೊ ಈ ಮೂರಕ್ಕೂ ಕೂಡ ಈಗ ಹೈಕೋರ್ಟ್ ನೋಟಿಸನ್ನು ಜಾರಿಗೊಳಿಸಿದೆ. ಈಗಾಗಲೇ ಈ ಮೂರು ಸಂಸ್ಥೆಗಳಿಂದ ಈಗಾಗಲೇ ಒಂದಷ್ಟು ಜನರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು, ವಿಚಾರಣೆಗೂ ಕೂಡ ಒಳಪಡಿಸಲಾಗಿತ್ತು. ಕೆಲವೊಂದಷ್ಟು ಜನ ಈಗಾಗಲೇ ಬೇಲ್ ಪಡೆದು ಹೊರಗಡೆ ಇದ್ದಾರೆ. ಇನ್ನು ವಿಚಾರಣೆ ಕೂಡ ಮುಂದುವರೆದಿದೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ರಮೇಶ್ ನೀಡ್ತಾರೆ. ರಮೇಶ್, ಈಗ ಹೈಕೋರ್ಟ್ ಕೊಟ್ಟಿರುವಂತಹ ನೋಟಿಸ್ನಲ್ಲಿ ಏನಿದೆ, ಏನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಈಗ ನೋಟಿಸಲ್ಲಿ ಏನಿದೆ ರಮೇಶ್? ರಮನ್, ಈಗ ಹೈಕೋರ್ಟ್ ಸ್ವಯಂ ಪ್ರೇರಿತ ಪಿಎಲ್ ವಿಚಾರಣೆ ಸ್ವೀಕರಿಸಿ ನೋಟಿಸ್ ಜಾರಿ ಮಾಡಿತ್ತು ರಾಜ್ಯ ಸರ್ಕಾರಕ್ಕೆ. ಏನೇನು ಕ್ರಮವನ್ನು ಕೈಗೊಂಡಿದ್ರೆ ಮಾಹಿತಿ ಕೊಡಿ ಅಂತೇಳಿ ಸರ್ಕಾರ ಅವತ್ತಿನಿಂದಲೂ ಕೂಡ ಮುಚ್ಚಿದ ಲಕೋಟೆಯಲ್ಲಿ ಮಾಹಿತಿ ನೀಡ್ತಾ ಇದೆ. ಹೈಕೋರ್ಟ್ ನಲ್ಲಿ ಈಗ ಇನ್ನೂ ಕೆಲವು ಪಿಟಿಷನ್ಸ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಅಂದ್ರೆ ಇದ್ರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು, ಜೊತೆಗೆ ಸರಿಯಾದಂತಹ ಪರಿಹಾರ ಕೊಡಬೇಕು ಅಂತ ಹೇಳಿ ಕೆಲವು ಅರ್ಜಿಗಳು, ಹೊಸವಾದಂತಹ ಅರ್ಜಿಗಳು ಸಲ್ಲಿಕೆ ಆಗಿವೆ. ಈಗ ಈ ಕೋರ್ಟ್ ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ವಿಚಾರಣೆ ನಡೆಸಬೇಕು ಅಂದ್ರೆ ಪ್ರತಿವಾದಿಗಳನ್ನಾಗಿ ಮೂರು ಸಂಸ್ಥೆಗಳು, ಅಂದ್ರೆ ಕೆಎಸ್ಸಿಎ ಇರ್ಬೋದು, ಡಿಎನ್ಎ ಇರ್ಬೋದು, ಅದೇ ರೀತಿ ಆರ್ಸಿಬಿ ಅನ್ನು ಕೂಡ ಪ್ರತಿವಾದಿ ಮಾಡೋ ಅವಶ್ಯಕತೆ ಇದೆ. ಯಾಕಂದ್ರೆ ಅವ್ರ ವಾದನ ಈ ಕೇಸನ್ನು ಕೇಳಬೇಕಾಗಿದೆ ಅಂತ ಹೇಳಿ ಈಗ ಅವ್ರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿದೆ. ಶುಕ್ರವಾರದೊಳಗೆ ಅವ್ರಿಗೆ ನೋಟಿಸ್ ಅನ್ನ ಜಾರಿ ಮಾಡಿ ಅಂತ ಹೇಳಿ ಈಗ ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಹೀಗಾಗಿ ವಿಚಾರಣೆ ಈಗ ಮುಂದಿನ ಸೋಮವಾರಕ್ಕೆ ನಿಗದಿ ಮಾಡಲಾಗಿದೆ. ಈ ನಡುವೆ ಈ ಮುಚ್ಚಿದ ಲಕೋಟೆಯಲ್ಲಿ ಸರ್ಕಾರ ಏನು ವರದಿ ಸಲ್ಲಿಸ್ತಾ ಇದೆ, ಅದಕ್ಕೆ ಆಕ್ಷೇಪ ವ್ಯಕ್ತ ಆಗಿದೆ. ಅರ್ಜಿದಾರ ಕೆಲವರೆಲ್ಲ ಅದನ್ನ ಬಹಿರಂಗಪಡಿಸಬೇಕು. ಯಾಕಂದ್ರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯಿಂದ ವಿಚಾರಣೆ ನಡೆಯಬೇಕಾಗುತ್ತೆ. ಹೀಗಾಗಿ ಸರ್ಕಾರ ಈ ರೀತಿ ಮುಚ್ಚಿದ ಲಕೋಟೆಯಲ್ಲಿ ವರದಿ ಸಲ್ಲಿಸೋದು ಸರಿಯಲ್ಲ. ಯಾಕಂದ್ರೆ ಅವ್ರಿಗೆ ತಪ್ಪು ಮಾಹಿತಿ ಕೊಟ್ಟರು ಕೂಡ ನಮ್ಗೆ ಗೊತ್ತಾಗೋದಿಲ್ಲ, ಉತ್ತರ ಕೊಡಕ್ ಆಗೋದಿಲ್ಲ ಅಂತ ಹೇಳಿ ವಾದ ಮಂಡಿಸಿದ್ರಿಂದ ಕೋರ್ಟ್ ಈ ಬಗ್ಗೆನೂ ಸರ್ಕಾರದ ವಾದವನ್ನ ಕೇಳಿ ಆನಂತರ ಈ ಬಗ್ಗೆ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿ ಹೇಳಿದೆ. ಈಗ ಸದ್ಯಕ್ಕೆ ಈಗ ಕೆಎಸ್ಸಿಎ, ಆರ್ಸಿಬಿ ಮತ್ತೆ ಏನು ಡಿಎನ್ಎಗೆ ನೋಟಿಸ್ ಅನ್ನ ಜಾರಿ ಮಾಡೋದಕ್ಕೆ ಆದೇಶ ಮಾಡಲಾಗಿದೆ. ಹೀಗಾಗಿ ಮುಂದಿನ ವಿಚಾರಣೆ ಸಂದರ್ಭದಲ್ಲಿ ಕೋರ್ಟ್ ಇವ್ರಿಗೆ ಏನ್ ಸೂಚನೆ ಕೊಡುತ್ತೆ, ಅಥವಾ ಇವರಿಂದ ಹೆಚ್ಚಿನ ಪರಿಹಾರ ನಿರೀಕ್ಷೆ ಮಾಡುತ್ತಾ, ಅಥವಾ ಕೋರ್ಟ್ ಮುಂದಿನ ಆದೇಶಗಳು ಏನಿರುತ್ತೆ ಅನ್ನೋದು ಸೋಮವಾರ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಇವನ್ನೆಲ್ಲ ಪ್ರತಿವಾದಿ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಥ್ಯಾಂಕ್ ಯು ರಮೇಶ್.